ವೀಕ್ಷಕ ಬಂಧುಗಳೇ, ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ಈ ದಿನ ಬಾಬಾ ಎಸ್ಟೇಟ್ನ 27 ಎಕರೆಯನ್ನು ಸುತ್ತು ಹಾಕ್ತಾ ಈಗ ಇನ್ನೊಂದು ಹಂತಕ್ಕೆ ಬಂದಿದ್ದೇವೆ ಸ್ನೇಹಿತರೆ. ಇಲ್ಲಿ ನ್ಯಾಚುರಲ್ಲಾಗಿ ಸಿಗುವಂತಹ ಕುಂಕುಮವನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಕುಂಕುಮದ ಗಿಡವನ್ನು ನೋಡೋಣ. ಕುಂಕುಮದ ಗಿಡದ ಬೀಜಗಳಿಂದ ಅನೇಕ ಔಷಧೀಯ ಗುಣಗಳಿದ್ದಾವೆ. ಔಷಧಿಗಳಿಗೋಸ್ಕರ ಕಂಪನಿಗೆ ಇವರು ಕಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗೆ ಮುಂದೆ ಮೊರಿಂಗಾ ಅಂದರೆ ನುಗ್ಗೆಯ ಎಲೆಗಳನ್ನು ಕೂಡ ಫ್ಯಾಕ್ಟ್ರಿಗೆ ಇವರು ಕಳಿಸ್ಕೊಡ್ತಾರೆ. ನಾವು ಅಡಿಕೆ ತೋಟಗಳಲ್ಲಿ ಅಂತರ್ ಬೆಳೆಯಾಗಿ ನುಗ್ಗೆಯನ್ನು ಬೆಳೆದು ಸಾಕಷ್ಟು ಲಾಭವನ್ನು ಗಳಿಸ್ಬೋದು ಸ್ನೇಹಿತರೆ. ಬನ್ನಿ ಅವರಿಂದಲೇ ಈ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಹೌದು, ನೇರಳೆ ಮರ ಸರ್. ಇದು ಜಮ್ನೇರ್ಲೆ. ಈಗ ಸಣ್ಣ ಹೂ ಆಗ್ತಾ ಇದೆ ಅಷ್ಟೇ ಅಲ್ಲ? ಈಗ ಹೂ ಈಚು ಆಗ್ತಾ ಇದೆ. ಇದು ಇನ್ನೊಂದು 3 ತಿಂಗಳಲ್ಲಿ ಬರುತ್ತೆ. 3 ತಿಂಗಳಲ್ಲಿ ಬರುತ್ತೆ ಸರ್. ಸರ್, ಈ ಕಡೆ ಎಲ್ಲ ಖಾಲಿ ಬಿಟ್ಟಿದ್ದೀರಲ್ಲ, ಈ ಜಮೀನಲ್ಲಿ ಏನಾರ ಬೆಳೆ ತಕ್ಕೊಂಡ್ರಿ ಸರ್? ಬೆಳೆನ ಯಾವುದು ಮಾಕಂದಿ ಹಾಕಿದ್ವಿ. ಮಾಕಂದಿ ಬೆಳೆ ಮಾಕಂದಿ ತಕ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಇದನ್ನ ಹಾಕಿದ್ವಿ, ಏನು, ತುಳಸಿ. ಈಗ ತುಳಸಿ ನರ್ಸರಿ ಇದೆ ಅಲ್ಲಿ. ಒಂದು ಬೆಳೆ ಬೆಳೆದ್ಮೇಲೆ ಅದಕ್ಕೇನು ಗ್ಯಾಪ್ ಕೊಡ್ತೀರಾ? ಎಷ್ಟು ದಿವಸ ಅಂತೇನಾದ್ರು? ಇಲ್ಲ ಸರ್, ಇದೆಲ್ಲ ನಾನು ಮಾಡ್ಕೊಂಡಿರೋದು ಈಗ ಇದಕ್ಕೆ ಮೈನ್ ಬೆಳೆಗೆ. ನರ್ಸರಿ ಅಂದ್ರೆ ಈಗ ಬೇರೆ ಕಡೆ ಈಗ ಆಸಕ್ತ ರೈತರಿಗೆ ಕೊಡ್ತೀವಿ ನಾವು. ಈಗ ನಾವು ಯಾರು ಬೆಳಿತೀವಿ ಅಂದ್ರೆ ಅವರಿಗೆ ಮಾಕಂದಿ ಕೊಡ್ತೀವಿ. ನಾವು ಬೆಳೆಯುವಂಥವ್ರಿಗೆ ಮಾಕಂದಿ ಕೊಡ್ತೀವಿ. ಜೊತೆಗೆ ಏನು ಬೈಬ್ಯಾಕ್ ಸಿಸ್ಟಮ್. ನಿಮಗೆ ಬೆಳೆಯೋಕ್ಕೆ ಇದು ಸಸಿ ಕೊಡ್ತೀರಿ, ಮತ್ತೆ ಬೈಬ್ಯಾಕ್ ಮಾಡ್ತೀವಿ. ಹಂಗಾರೆ ಗ್ಯಾರಂಟಿ ಆದ ಇನ್ಕಮ್. 20 ರೂಪಾಯಿ ಕೆಜಿ ನಂಗೆ, 20 ರೂಪಾಯಿ ಕೆಜಿ ಹಂಗೆ ಬೇರ್ ತಗೊಳ್ತೀರಿ. 2 ರೂಪಾಯಿ ಕೆಜಿ ಹಂಗೆ ಕಾಂಡನ ನೀವು ಫುಲ್ಲು ಒಣಗಿಸ್ಕೊಟ್ರೆ 8 ರೂಪಾಯಿ ಕೆಜಿ ಹಂಗೆ ತಗೊಂತೀವಿ. ಸರಿ, ಒಳ್ಳೇದಾಯ್ತು ಸರ್. ಈಗ ನಮ್ಮ ಇದರಲ್ಲಿ ಏನು ವೇಸ್ಟ್ ಬರಲ್ಲ ಸರ್. ಯಾವ್ದ್ರಲ್ಲಿ ಮಾಕಂದಿಯಲ್ಲಿ ವೇಸ್ಟ್ ಎಲೆಗಳು ಅಷ್ಟೇ ವೇಸ್ಟ್. ಎಲೆ ಅವ್ರಿಗೆ ಗೊಬ್ಬರ ಆಗುತ್ತೆ. ಎಲೆ ಅಷ್ಟೇ ವೇಸ್ಟ್. ಎಲೆ ಅವ್ರಿಗೆ ಗೊಬ್ಬರ ಆಗುತ್ತೆ. ಕಾಂಡ ಬೇರು ಎರಡು ತಗೊಳ್ತೀರಿ. ವೆರಿ ಗುಡ್, ಬಹಳ ಒಳ್ಳೇದು ಸರ್. ಖಂಡಿತ ನಮ್ಮ ವೀಕ್ಷಕರು ಯಾರಾದರೂ ಪ್ರಯತ್ನ ಪಡಲಿ. ಯಾಕೆಂದ್ರೆ ಅಡಿಕೆ ತೋಟ ಮಾಡಿರೋರೇ ಬೇಕಾದಷ್ಟು ಜನ ಇದ್ದಾರೆ ನಮ್ಮಲ್ಲಿ. ಅವರು ನಡುವೆ ಖಾಲಿ ಬಿಟ್ಟಿರ್ತಾರೆ. ಇದೊಂದು ಲೈನ್ ಹಾಕ್ಬಿಟ್ರೆ ಆಯ್ತು. ಮೇನ್ ನೀರು ಅಂದ್ರೆ ಸಪರೇಟ್ ಡ್ರಿಪ್ ಲೈನ್ ಮಾಡ್ಕೋಬೇಕು. ನೀರು ಲಿಮಿಟ್ ಮಾಡಬೇಕು. ಇದು ನೀರು ಅಂದ್ರೆ ಇದು ಹಾಕೋದು ಸೂಕ್ತ ಬಂದ್ಬಿಟ್ಟು ಆಗಸ್ಟ್ 15 ನಂತರ ಹಾಕ್ಬೇಕು. ಹಂಗಾರೆ ವರ್ಷಕ್ಕೆ ಒಂದು ಬೆಳೆ ತಗೊಳಕ್ ಸರಿ. ಇದು ಅಷ್ಟೇ, ಒಂದು ಬೆಳೆ ತಕ್ಕೋಬಹುದು. ಆಗಸ್ಟ್ 15 ನಂತರ ಹಾಕಿದ್ರೆ ನಿಮಗೆ ಫೆಬ್ರವರಿ ಮಾರ್ಚಲ್ಲಿ ಇದು ಬರುತ್ತೆ. ಸರಿ. ಫೆಬ್ರವರಿಯಲ್ಲಿ ಕ್ರಾಪ್ ಬರುತ್ತೆ. ಫೆಬ್ರವರಿ ಮಾರ್ಚಲ್ಲಿ. ಸರಿ, ಒಳ್ಳೇದಾಗ್ಲಿ ಸರ್. ಬನ್ನಿ ಮುಂದೆ. ಈ ಸೀಬೆ ಎಲ್ಲ ನೀವು ಏನು ಮಾರ್ಕೆಟಿಗೆ ಬಿಡ್ತೀರಾ ಸರ್? ಸೀಬೆ ಎಲೆನ ಫ್ಯಾಕ್ಟ್ರಿಗೆ ಕಳಿಸ್ತೀವಿ. ಸೀಬೆ ನೀವು ಕಾಯಿಗೆಲ್ಲ ಬೆಳೆಸಿರೋದು, ಸೀಬೆ ಎಲೆ ಫ್ಯಾಕ್ಟ್ರಿಗೆ ಕಳಿಸ್ತಿದ್ರಿ? ಹೌದು. ಸೀಬೆ ಎಲೆಯಿಂದ ಮೆಡಿಸನ್. ಓಹೋ. ಕಾಯಿ ಬಂದ್ಬಿಟ್ಟು ಕಾಯಿನೂ ಫ್ಯಾಕ್ಟ್ರಿಗೆ ಕಳಿಸ್ತೀವಿ ಅವ್ರಿಗೆ ಬೇಕಿದ್ದಾಗ. ಸೀಬೆ ಎಲೆ ನಮ್ಮ ಫ್ರೆಂಡ್ದು ಒಂದು ತೋಟ ಇದೆ ಸರ್. ಹೆಂಗ್ ತಗೊಳ್ತೀರಿ ಸರ್? ಸೀಬೆ ಎಲೆ ಅದು ಬಂದ್ಬಿಟ್ಟು 30 ರಿಂದ 40 ರೂಪಾಯಿ ಕೆಜಿ ಸರ್. ಒಣಗಿರೋದು. ಹಸಿದ್ ತಗೊಳ್ಳಲ್ಲ. ಸರಿ. ಒಟ್ಟಿನಲ್ಲಿ ಎಲ್ಲದಕ್ಕೂ ರೇಟ್ ಇದೆ ಸರ್. ಹೌದು ಅಲ್ವಾ? ಒಟ್ಟಿಗೆ ಬೆಳೆಯೋದು ಬೇಕು. ಚೆನ್ನಾಗಿ ತಮ್ಮನ್ನು ತೊಡಗಿಸ್ಕೊಂಡು ಕೃಷಿಯಲ್ಲಿ ಬೆಳೆದ್ರೆ ಇವತ್ತು ಎಲ್ಲದರಲ್ಲೂ ದುಡ್ಡಿದೆ. ಹೌದು ಸರ್. ಆದ್ರೆ ಏನಾಗುತ್ತೆ, ನಮ್ಮ ರೈತರು ಭಾಳಷ್ಟು ಬಾರಿ ರೇಟ್ ಸಿಕ್ಕದೆ ಕಂಗಾಲಾಗ್ತಾರಲ್ಲ. ಯಾಕೆ ಹಂಗೆ ಆಗ್ತದೆ ಅಂದರೆ, ಒಬ್ಬರು ಬೆಳೆದದ್ದನ್ನೇ ಎಲ್ಲರೂ ಬೆಳೆದು ಬಿಡ್ತಾರೆ. ಅವಾಗ ಹಂಗಾಗ್ತದೆ. ಇದು ಕೂಡ ನೇರಳೆ ಅಲ್ವಾ? ನೇರಳೆ ಸರ್. ಇದು ಏನು ಸರ್, ಎಷ್ಟೊಂದು ಮರ ಇದಾವೆ, ಎಷ್ಟು ದೊಡ್ಡದಿದೆ? 40 ಅಡಿ 50 ಅಡಿ ಇದೆಯಾ ಅಂತ ಎತ್ತರ ಇದು. ಅಯ್ಯೋ, ಕತ್ತೆತ್ತಿ ನೋಡ್ಬೇಕು ನಾವು ಮೇಲಕ್ಕೆ. ಆ ಥರ ನೇರಳೆ ಮರಗಳು ಎಷ್ಟು ಹಾಕಿದ್ದೀರಿ ಸರ್? ನೇರಳೆ ಮರ ಒಂದು 7-8 ಇದಾವೆ ಸರ್. ಇಲ್ಲೇ ಇದಾವಲ್ಲ 4-5. ಇದು ಹತ್ತಿ ಮರ. ಇದಕ್ಕೂ ಕೂಡ ಆಯುರ್ವೇದಿಕ್ ಮಹತ್ವ ಇದೆ ಸರ್. ಭಾರಿ ಇದೆ ಸರ್, ಭಾಳ ಇದೆ. ಇದು ಕೂಡ ಆಯುರ್ವೇದ ಮಹತ್ವ ತುಂಬ ಇದೆ. ನೋಡಿ, ಬಡ್ಡೆಯಲ್ಲಿ ಎಷ್ಟೊಂದು
ಹತ್ತಿ ಹಣ್ಣುಗಳನ್ನು ಬಿಟ್ಟಿದೆ. ಕಾಯಿಗಳು ಬಡ್ಡೆ ಬಿಡಿ ಅಲ್ಲಿ ಮೇಲೆ ಬಡ್ಡೆ ಮೇಲೆ ಸಖತ್ತಾಗಿ ಬಿಟ್ಟಿದೆ ಬಿಡಿ ಸರ್. ಓಹೋ, ಚೆನ್ನಾಗಿ ಬಿಟ್ಟಿದೆ ಬಿಡ್ರಿ. ಓಕೆ, ತುಂಬ ಅದ್ಭುತವಾಗಿ ಮಾಡ್ತಾಯಿದ್ದೀರಿ ಸರ್. ನೀವು ಇಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾಯಿದ್ದೀರಲ್ಲ. ನಿಮ್ಮದು ಮೊದಲು ತೆಂಗಿನ ಮರ ನೋಡಿದ್ರೆ ಮೊದಲು ತೆಂಗಿನ ತೋಟ ಇತ್ತಾ? ತೆಂಗಿನ ತೋಟ ಚೆನ್ನಾಗಿತ್ತು ಸರ್. 2016ರಿಂದ 21 ತನಕ ನಾವೆಲ್ಲರೂ ಭಾರಿ ಕಷ್ಟ ಅನುಭವಿಸಿದ್ವಿ. ಹೌದಾ? ಯಾಕೆ? ಎಲ್ಲರದು ಬೋರ್ಗಳು ಫೇಲ್ ಆದವು. ಓ, ಬೋರ್ ಫೇಲ್ ಆಗಿ ತೋಟ ಹೋಯ್ತಾ? ತೋಟ ಹೋಯ್ತು ಸರ್. ಎಷ್ಟು ತೆಂಗಿತ್ತು ಸರ್ ನಿಮ್ಮದು? 1000 ಗಿಡ ಇತ್ತು ಸರ್. 1000 ಗಿಡ ತೆಂಗಿದ್ದು ಪೂರ್ತಿ ಹೋಯ್ತಾ? ಪೂರ್ತಿ ಹೋಯ್ತು. ಏನು ಉಳ್ಕೊಂಡಿದೆ? ಇವೆ ಎಷ್ಟು ಉಳ್ಕೊಂಡಿದ್ದಾವೆ ಸರ್ ಈಗ? ನಾನು ಒಂದು 40 ಬೋರ್ ಹೊಡ್ಸಿದ್ದೀನಿ ಸರ್. 40 ಬೋರು? ಅವಾಗ ಇಲ್ಲಿ ಯಾರ್ದು ನಮ್ಮ ದೇವನೂರು ಕೆರೆಯಲ್ಲಿ ನೀರಿರಲಿಲ್ಲ. ಹಾಗಾಗಿ ಸುಮಾರು ಈ ಕಡೆ ನೀರೇ ಸಿಗಲಿಲ್ಲ. 2021ರಲ್ಲಿ ಯಾವಾಗ ದೇವನೂರು ಕೆರೆ ತುಂಬ್ತೋ ಅವಾಗ 2021ರಲ್ಲಿ ಯಾವಾಗ ದೇವನೂರು ಕೆರೆ ತುಂಬ್ತೋ ಅವಾಗ ಬೋರ್ವೆಲ್ಗಳು ಬಾವಿಗಳು ಎಲ್ಲವೂ ರೀಚಾರ್ಜ್ ಆದವು. ಓ, ದೇವನೂರು ನೋಡ್ರಿ, ಕೆರೆ ತುಂಬಿಸೋದ್ರಿಂದ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಲ್ವಾ ಸರ್? ಹೌದು, ಖಂಡಿತ. ಸುತ್ತಮುತ್ತ ಇರುವ ಎಲ್ಲ ಬೋರ್ವೆಲ್ಗಳು ರೀಚಾರ್ಜ್ ಆಗಿಬಿಡ್ತವೆ. ಇದು ಪೂರ್ತಿ ನುಗ್ಗೆ. ನುಗ್ಗೆ ಇದೆಷ್ಟು ಎಕರೆ ಇದೆ ಸರ್? ಇದು ನುಗ್ಗೆ 4 ಎಕರೆಯಲ್ಲಿ ಇದೆ ಸರ್. 4 ಎಕರೆ ನುಗ್ಗೆ ಹಾಕಿದಿರಿ? ನುಗ್ಗೆ ಮಧ್ಯದಲ್ಲಿ ಅಲ್ಲೊಂದು ಸೀಬೆ ಇದೆ. ಸರ್, ನುಗ್ಗೆಕಾಯೆಲ್ಲ ಎಲ್ಲಿ ಮಾರ್ತೀರಿ? ಕಾಯಲ್ಲ ಸರ್, ಇದು ಸೊಪ್ಪು ಒಣಗಿಸಿ ಕೊಡ್ತೀವಿ. ಸೊಪ್ಪನ್ನು ಇದು ಸೊಪ್ಪು ಮಾರಲಿಕ್ಕೆ ಬೆಳೆದಿರೋದು? ಹೌದು. ಓಹೋ, ಇದು ಕೂಡ ಅದೇ ಫ್ಯಾಕ್ಟ್ರಿ? ಹೌದು, ನಿಮ್ಮ ಬ್ರದರ್ ಫ್ಯಾಕ್ಟ್ರಿಗೆ ಹೋಗುತ್ತೆ? ಹೌದು, ಸ್ಟಾರ್. ನೀವು ಇಲ್ಲಿ ಬೆಳೆದಿರೋದೆಲ್ಲ ನಿಮ್ಮ ಬ್ರದರ್ ಫ್ಯಾಕ್ಟ್ರಿಗೆ ಹೋಗೋದೆ? ಹೌದು ಸರ್. ಇನ್ನು ಹೊರಗೆ ಮಾರ್ಕೆಟ್ಗೆ ಹೋಗೋದೇನಿದೆ? ತೆಂಗಿನಕಾಯಿ ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಫ್ಯಾಕ್ಟ್ರಿನೇ? ಹೌದು. ಓಹೋ, ಒಳ್ಳೆ ಮೆಡಿಸಿನಲ್ ಪ್ಲಾಂಟ್ಸ್ ಬೆಳೆದ್ಬಿಟ್ರಿ ಸರ್. ಹಾಗಾದ್ರೆ ಇಲ್ಲಿ ಮಧ್ಯದಲ್ಲಿ ತುಳಸಿ ಇದೆಯಲ್ಲ? ತುಳಸಿ ಇದೆ ಸರ್, ಇದು ಬೀಜಕ್ಕೆ ಬಿಟ್ಕೊಂಡಿದ್ದೀವಿ. ಈಗ ನರ್ಸರಿ ಇದೆ ಜೊತೆಗೆ ಇದು ತುಳಸಿ. ಈ ತುಳಸಿ ಎಲೆನೂ ತಗೊಂತೀವಿ ಸರ್ ನಾವು. ಇದು ಬೈಬ್ಯಾಕ್ ಇದೆ. ಹೆಂಗ್ ಮಾಡಿ? ಎಲೆನ ಬರೀ ಎಲೆ ಮಾತ್ರ ಒಣಗಿಸ್ಕೊಟ್ರೆ 100 ರೂಪಾಯಿ ಕೆಜಿ. ಎಲೆ, ತುಳಸಿ ಎಲೆ ಒಣಗಿದ್ದಕ್ಕೆ 100 ರೂಪಾಯಿ ಕೆಜಿ? ಸರಿ. ಒಳ್ಳೇದು ಸರ್, ಒಳ್ಳೇದು. ಈ ಅವಕಾಶಗಳು ನಮ್ಮ ಜನರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್. ಇದನ್ನ ಒಣಗಿಸ್ಕೊಡ್ಬೇಕು. ಬರೀ ಎಲೆ ಮಾತ್ರ, ಕಾಂಡ ಇಲ್ಲ. ಕಾಂಡ ಕೊಡಬಾರ್ದು. ಕಾಂಡ ಕೊಡಂಗಿಲ್ಲ, ಬರೀ ಎಲೆಗೆ ಮಾತ್ರ. ಸರಿ ಆಗ್ಬೋದು ಸರ್. ಈಗೆಲ್ಲ ನೀರು ಬಿಟ್ಟಂಗೆ ಕಾಣ್ತಾ ಇಲ್ಲ ಸರ್. ಯಾಕೆ ಡ್ರೈ ಆಗಲಿ ಅಂತ ಬಿಟ್ಟಿದ್ದೀರಾ? ಡ್ರೈ ಆಗಲಿ ಅಂತ ಬೀಜಕ್ಕೆ ಬೀಜ ಆಗಿದೆಯಲ್ಲ, ಬೀಜ ತಕ್ಕೊಂತೀವಿ. ಈಗ ಬೀಜ ತಕ್ಕೊಂಡು ಆಮೇಲೆ ಇದನ್ನ ಮಾಡ್ತೀವಿ. ನುಗ್ಗೆ ಎಲ್ಲ ನೀವು ಈಗ ಸೊಪ್ಪನ್ನ ಡ್ರೈ ಮಾಡ್ತೀರಾ ಇಲ್ಲೇ? ಸೋಲಾರ್ ಡ್ರೈಯಿಂಗ್ ಮಾಡಿಲ್ಲ ಸರ್? ಡ್ರೈ ಇಲ್ಲ, ಹಸಿದೆ ಕಳಿಸ್ತೀವಿ. ಆದಷ್ಟು ಅಲ್ಲೇ ಅವರು ಡ್ರೈ ಮಾಡ್ಕೊಂತಾರೆ. ನಮಗೇನಾದ್ರು ಇದಾಯ್ತು ಅಂದ್ರೆ ಡ್ರೈ ಮಾಡ್ತೀವಿ. ಇಲ್ಲ, ಆಲ್ಮೋಸ್ಟ್ ಎಲ್ಲ ಹಸಿದೆ ಕಳ್ಸೋದು ಜಾಸ್ತಿ ಪೂರ್ತಿ. ಸೊ ಅಲ್ಲೇ ಡ್ರೈ ಮಾಡ್ಕೊಳ್ತಾರೆ. ಡ್ರೈ ಫ್ಯಾಕ್ಟ್ರಿ ಪ್ರೊಸೆಸ್ ಮಾಡ್ತಾರೆ ಅನ್ಸುತ್ತೆ. ಹಸಿದನ್ನೇ ಪ್ರೊಸೆಸ್ ಮಾಡ್ತಾರೆ. ಒಂದೊಂದು ಟೈಮು ಅವರಿಗೆ ಹೆಂಗ್ ರಿಕ್ವೈರ್ಮೆಂಟ್ ಇರುತ್ತೆ ಹಂಗೆ. ಹಸಿದು ಕೂಡ ಪ್ರೊಸೆಸ್ ಮಾಡಲಿಕ್ಕೆ ನಮ್ಮಲ್ಲಿ ಆದಷ್ಟು ಜಾಸ್ತಿ ಒಂದೊಂದು ಟೈಮ್ ಹಸಿ ತಗೊಂಡೋಗ್ತಾರೆ. ಬೇರೆ ಕಡೆಯಿಂದ ಎಲ್ಲ ಡ್ರೈ ಕೇಳ್ತಾರೆ. ಸರ್, ಕರಿಬೇವು ಭಾಳ ಚೆನ್ನಾಗಿದೆ ಸರ್, ಒಳ್ಳೆ ಶೈನಿಂಗ್ ಇದೆ. ಇದನ್ನು ಕೂಡ ಹಸಿದೆ ಕಳಿಸೋದಾ? ಇದನ್ನು ಹಸಿದೆ ಸರ್. ಮತ್ತು ಕರಿಬೇವು ಆಯಿತು. ಇನ್ಯಾವ ಹುಸೇನ್ ಸರ್ ತೋಟದಲ್ಲಿ ಈಗ ಚಹಾ ಕುಡಿದು ಮುಂದಿನ ವಿಡಿಯೋಗೆ ಹೊರಡ್ತಾ ಇದ್ದೀವಿ. ಕಾಡು ಗೋಡಂಬಿಯನ್ನು ಬೆಳೆದ್ಬಿಟ್ಟಿದ್ರಲ್ಲ ಸರ್? ಕಾಡು ಗೋಡಂಬಿ ಅಂತಾರೆ ಇವಕ್ಕೆ? ಹೌದು. ಇದನ್ನು ನೆರಳಿಗೆ ಸರ್, ಮನೆ ಹತ್ರ. ನೆರಳಿಗೆ. ನಾನು ಇದರಲ್ಲೂ ಏನಾದ್ರು ಮೆಡಿಸಿನಲ್ ಏನಾದ್ರು ಬೆಳೆದಿದ್ದೀರೋ ಅಂದ್ಕೊಂಡ್ವಿ. ಅಲ್ಲಿ ಒಂದು ಕುಂಕುಮ ಗಿಡದಲ್ಲಿ ಇದಿದೆ, ಅಲ್ಲಿ ನೋಡೋಣ ಬನ್ನಿ ಅದನ್ನು.
ಇವು ಟ್ಯಾಕ್ಟ್ರ್ ಉಳುಮೆ ಮಾಡೋ ಈ ಐಟಮ್ಸು ಹೌದು. ಇವು ಬಳಸ್ತಾ ಇದ್ದೀರಿ ಟ್ಯಾಕ್ಟ್ರಿ? ಬಳಸ್ತಾ ಇದ್ದೀವಿ ಸರ್. ಬೇಕು, ಮತ್ತು ನೀವು 27 ಎಕರೆ ನೀವು ಎಲ್ಲಿ ಬೇಸಾಯ ಮಾಡದೆ ಬೆಳೆಯೋಕ್ಕಾಗಲ್ಲ, ಯಾಕೆಂದರೆ ಇಂಟರ್ ಕ್ರಾಪ್ ನಾವು ಬೆಳೀತಾ ಇದ್ದೀವಿ ಅಂದರೆ. ಹೌದು ಸರ್, ಏನು ಗಿಡ ಅಂದ್ರೆ ಇದು? ಇದಕ್ಕೆ ಕುಂಕುಮ ಗಿಡ ಅಂತಾರೆ. ಕುಂಕುಮ ಗಿಡ? ಓಕೆ ಓಕೆ, ಇದೆಲ್ಲ ಕುಂಕುಮ ಗಿಡ. ಕುಂಕುಮ ಗಿಡ, ಸಿಂಧೂರ ಗಿಡ ಅಂತಾರೆ ಇದಕ್ಕೆ. ಓಹೋ ಸರ್, ನಿಧಾನ, ಎಂಟೆಗಳು ಬಂದಿದೆ ಸ್ವಲ್ಪ. ಇದರಲ್ಲಿ ನೋಡಿ ಸರ್, ಇದು ನೋಡಿ, ಇದರಲ್ಲಿ ಬರ್ತಾ ಇದೆ ಖಂಡಿತ. ನಾವು ಅಕ್ಷಯ ಬಳಗ ಸಭೆ ಮಾಡಿದಾಗ ಬಂದಿದ್ವಲ್ಲ ಸರ್, ಅವಾಗ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಯಿತು. ಹೌದು, ಈ ಕಾಯಿಗಳು ಆಗಿದ್ದು ಒಳ್ಳೆ ತೆಗಿತೀನಿ. ಇನ್ನು ಎಲ್ಲ ಹಸಿ ಇದಾವೆ, ಇವು ಎಲ್ಲ ಹಸಿ ಇದೆ ಅಲ್ಲ? ಹಸಿ ಇದೆ. ಇದು ಒಣಗಿದ್ರೆ ಕೆಂಪಾಗುತ್ತೆ. ಒಣಗಿದ್ರೆ ಇದನ್ನ ಆ ಬೀಜ ಪ್ರೆಸ್ ಮಾಡಿದ್ರೆ ಸಾಕು, ಕೆಂಪಾಗುತ್ತೆ ಒಣಗಿದ್ರೆ. ಈ ಥರ ಕುಂಕುಮ ಥರ. ಖಂಡಿತ ಖಂಡಿತ. ಅರೆ, ಇದು ಕುಂಕುಮ ಗಿಡ. ಇದನ್ನ ಯಾತಕ್ಕೆ ಬಳಸ್ತಾರೆ ಸರ್? ಸರ್, ಇದು ಮೆಡಿಸಿನ್ಗೆ ಹೋಗುತ್ತೆ ಸರ್. ಇದು ಮೆಡಿಸಿನ್ಗೆ? ಅಲ್ಲ, ಕುಂಕುಮ ಗಿಡ ಅಂತ ಹೆಸರು ಬಂದಿರೋದು ಉದ್ದೇಶ ಕುಂಕುಮಕ್ಕೆ ಅಂದ್ರೆ ಬಳಸ್ತಾರ? ಇದು ಮುಂಚೆ ಆ್ಯಕ್ಚುಲಿ ಸಿಂಧೂರ, ಇದು ಕುಂಕುಮನೇ ಸರ್ ಮುಂಚೆ. ಇದರಲ್ಲ ಕುಂಕುಮ ಈ ಮೊದಲೆಲ್ಲವ? ಒರಿಜಿನಲ್ ಕುಂಕುಮ ಇದು. ಈ ರೀತಿ ಬೀಜ ಒಣಗಿದಾಗ ಓಹ್ ನೋಡಿ, ಅಲ್ಲಿ ಕೆಂಪು ಆಗಿಬಿಡ್ತು, ಕುಂಕುಮದ ಕಲರ್ ಬಂದ್ಬಿಡ್ತು. ಕರೆಕ್ಟ್, ರೈಟ್ ರೈಟ್. ಸರಿ ಸರಿ ಸರ್, ಇದು ಭಾಳ ವಿಶೇಷವಾಗಿದೆ ಬಿಡಿ, ನ್ಯಾಚುರಲ್ ಕುಂಕುಮ. ಹೌದು. ಇವತ್ತು ಮಾರ್ಕೆಟ್ಗೆ ಹೋದರೆ ಎಲ್ಲ ಕೆಮಿಕಲ್ ಇದರಲ್ಲಿ ನಮಗೇನು ಹಣಿಗಳೆಲ್ಲ ಇದಾದವು. ಹೌದು, ಯಾರು ಬಳಸಿದ್ದಾರೆ ಅವೆಲ್ಲ ಒಂದು ರೀತಿ ಇನ್ಫೆಕ್ಷನ್ ಆಗಿದ್ದಾವೆ. ಕುಂಕುಮ ನೋಡ್ರಿ ಹೆಂಗೆ ಕಲರ್ ಆಯ್ತು. ಹೌದು ಸರ್, ಖಂಡಿತ. ಇದು ಕೂಡ ಮೆಡಿಸಿನ್ಗೆ ಹೋಗುತ್ತೆ ಸರ್? ಮೆಡಿಸಿನ್ಗೆ ಹೋಗುತ್ತೆ. ಓಕೆ ಓಕೆ. ಏನು ಮೆಡಿಸಿನ್ ಅಂತ ಏನಾರು ಗೊತ್ತಾ ನಿಮಗೆ? ಇಲ್ಲ ಸರ್, ಇದು ಆಲ್ಮೋಸ್ಟ್ ನಿಮಗೆ ಏನು ಇದರಲ್ಲಿ ಎಣ್ಣೆ ತೆಗಿತಾರೆ, ಜೊತೆಗೆ ಕಾಸ್ಮೆಟಿಕ್ಸಿಗೆ ಹೋಗುತ್ತೆ. ಕಾಸ್ಮೆಟಿಕ್ಸಿಗೆ ಮ್ಯಾಕ್ಸಿಮಮ್ ಹೋಗ್ತದೆ. ಕಾಸ್ಮೆಟಿಕ್ಸಿಗೆ ಜೊತೆಗೆ ಮೆಡಿಸನ್ಗೂ ಹೋಗುತ್ತೆ ಸರ್, ಎರಡಕ್ಕೂ.